ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋನ ಕೊನೆಯವರೆಗೂ ನೋಡಿ, ಇಷ್ಟ ಆದ್ರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವೆಲ್ಕಮ್ ಬ್ಯಾಕ್. ನಾನು ಈ ಕ್ಲಿಪ್ಪಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಥಿಂಗ್ ಯಾಕೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ, ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಡಿಸ್ಟರ್ಬಿಂಗ್ ಆಗಿತ್ತು. ನಮ್ಮ ನಾಯಿ ತುಂಬಾ ಬಗಳ್ತಿತ್ತು. ಸೊ ನಿಮ್ಗೆ ಇರಿಟೇಟ್ ಆಗಬಾರ್ದು ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನು ಹೇಳ್ತಿದ್ದೀನಿ ಅಂದರೆ ಕ್ಲಿಪ್ಪಲ್ಲಿ, ಜಸ್ಟ್ ಇವತ್ತು ಶುಕ್ರವಾರ ಎಲ್ರಿಗೂ ಗೊತ್ತಿರೋ ಹಾಗೆ ರಥಸಪ್ತಮಿ. ನಮ್ಮ ಮನೆಯಲ್ಲಿ ಯಾವ ಥರ ನಾವು ಪೂಜಿಸ್ತೀವಿ, ಯಾವ ಥರ ಆರಾಧನೆ ಮಾಡ್ತೀವಿ ಅನ್ನೋದು ಈ ಕ್ಲಿಪ್ಪಲ್ಲಿರುತ್ತೆ. ಈ ವಿಡಿಯೋ ಈ ವ್ಲಾಗಲ್ಲಿರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಹಸ್ಬೆಂಡ್ ಅವರು ಶಬರಿಮಲೆಗೆ ಹೋಗಿದ್ದರು. ಸೊ ಪ್ರಸಾದ ತಂದಿದ್ದರು. ಒಂದು 4-5 ಜನ ಮುತ್ತೈದೆನ ಕರೆದು ಅರ್ಶಿನ ಕುಂಕುಮ ಕೊಡೋಣ, ಮತ್ತು ಅವ್ರಿಗೊಂದು ಸ್ವಲ್ಪ ಪ್ರಸಾದ ಮಾಡೋಣ ಅಂತ. ಅಯ್ಯಪ್ಪಗೆ ಇಷ್ಟವಾಗಿದ್ದು ಸ್ವೀಟ್ ಏನಪ್ಪ ಅಂದರೆ ಪೊಂಗಲ್ ಟೈಪ್. ಆ ಪೊಂಗಲ್ನ ಮಾಡ್ತಾಯಿದ್ದೀವಿ ಮನೇಲಿ. ಇಲ್ಲಿ ಅಮ್ಮ ಪ್ರಸಾದಕ್ಕೆ ರೆಡಿ ಮಾಡ್ತಿದ್ದಾರೆ. ಅಷ್ಟರೊಳಗಡೆ ಹೋಗ್ಬಿಟ್ಟು ನಾವು ರಥಸಪ್ತಮಿಗೆ ಮೇನ್ ಬೇಕಾಗಿರೋದು ತುಳಸಿ ಪೂಜೆ. ತುಳಸಿಯಿಂದ ನೀಟಾಗಿ ರೆಡಿ ಮಾಡಿಕೊಂಡು ಬಂದ್ಬಿಡೋಣ. ಓಕೆ. उत्तिष्ठ कमलाकान्त त्रैलोक्यं मङ्गलं कुरु. उत्तिष्ठोत्तिष्ठ गोविन्द उत्तिष्ठ गरुडध्वज. उत्तिष्ठ कमलाकान्त त्रैलोक्यं मङ्गलं कुरु. ಹಿಂದೂ ಪುರಾಣದ ಪ್ರಕಾರ ಸುಮಾರು ಹಬ್ಬಗಳಿದೆ. ಅವೆಲ್ಲನೂ ತಳತಳಾಂತರ ನಾವು ಮಾಡ್ಕೊಂಡು ಕೂಡ ಬಂದಿದ್ದೀವಿ, ನಡೆಸ್ಕೊಂಡು ಕೂಡ ಬಂದಿದ್ದೀವಿ. ಅದೇ ರೀತಿ ರಥಸಪ್ತಮಿ ಅನ್ನೋದು ಕೂಡ ಒಂದು ಹಬ್ಬ. ಈ ದಿನ ಸೂರ್ಯನ ಜನ್ಮದಿನ ಅಂತಲೇ ಹೇಳ್ತಾರೆ. ಕತೆ ಇದರಿಂದ ಏನು ಕತೆ ಇದೆ ಅಂದರೆ, ಪದ್ಮ ಪುರಾಣದ ಪ್ರಕಾರ ಸೂರ್ಯದೇವ ತನ್ನ ಮೊದಲನೇ ಬಾರಿಗೆ ತನ್ನ ಸೂರ್ಯಕಿರಣಗಳನ್ನು ಭೂಮಿ ಮೇಲೆ ಚೆಲ್ಲಿರ್ತಾನೆ, ಅಂದರೆ ಭೂಮಿ ಮೇಲೆ ಕಳಿಸಿರ್ತಾನೆ. ಸೊ ಆ ದಿನ ಭೂಮಿ ಮೇಲೆ ಬಿದ್ದಿದ್ದ ಕ್ಷಣ ದಿನಾನ ರಥಸಪ್ತಮಿ ಅನ್ನೋ ಒಂದು ದಿನ ಆಗಿ ಕರೀತಾರೆ. ಅಂದರೆ ಜನ್ಮದಿನ ಆಗಿರೋದ್ರಿಂದ ಆ ಥರ ಕರೀತಾರೆ. ಸೊ ಆ ದಿನ ನಾವು ಹೆಣ್ಮಕ್ಳು ಮನೆಯಲ್ಲಿ ಮುತ್ತೈದೆಯರು ಯಾರೆಲ್ಲ ಇರ್ತಾರೆ ನೋಡಿ, ಅವರು ಮುಂಜಾನೆ ಎದ್ದು, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಎದ್ದು
ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಸೂರ್ಯನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಅವತ್ತು ಸೂರ್ಯನಿಗೋಸ್ಕರ ಏನಾದರೂ ನೈವೇದ್ಯ ಮಾಡಿಡಬೇಕು ಅಂತ ಹೇಳ್ತಾರೆ. ಕೆಲವು ಸೂರ್ಯನಿಗೆ ಇಷ್ಟವಾದಂಥ ಮಂತ್ರ, ಬೀಜ ಮಂತ್ರನ ಓದಬೇಕು ಅಂತ ಹೇಳ್ತಾರೆ. ಇವೆಲ್ಲ ಮಾಡೋದ್ರಿಂದ ಏನಪ್ಪ ಅಂದರೆ ಮನೇಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಂಪತ್ತು, ಆರೋಗ್ಯ ಎಲ್ಲನೂ ಬರುತ್ತೆ ಅನ್ನೋ ಒಂದು ನಂಬಿಕೆ, ದೃಢ ನಂಬಿಕೆ. ಸೊ ನಾವು ಮೇಲೆ ಹಾಕಿರುವಂಥ ಬೀಜ ಮಂತ್ರವನ್ನು, ಸೂರ್ಯ ಬೀಜ ಮಂತ್ರವನ್ನು 11 ಬಾರಿ ಆಗಲಿ ಅಥವಾ ನಿಮಗೆ ಅನುಕೂಲವಾಗಿದ್ದರೆ 108 ಬಾರಿ ಆಗಲಿ ಜಪಿಸಿ. ಅದರಿಂದ ನಿಮ್ಮ ಕುಟುಂಬ ಸದಸ್ಯರಿ ಎಲ್ಲರಿಗೂ ಆಯುಷು, ಆರೋಗ್ಯ, ಸಂಪತ್ತು, ಸಿರಿ, ವಿದ್ಯೆ ಎಲ್ಲನೂ ಕೊಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.